ಮಧ್ಯಪ್ರದೇಶದ ದಾರ್ ಜಿಲ್ಲೆಯ ಗೋಂದಿಕೇಡ ಚರಣ್ ಅನ್ನೋ ಗ್ರಾಮದಲ್ಲಿ ನಡೆದ ಇದೊಂದು ಘಟನೆ ಇದೀಗ ಸಖತ್ ವೈರಲ್ ಆಗಿದೆ. ಗಂಡನನ್ನ ಕೊಂದು ಇಲ್ಲೊಬ್ಬಳು ಮಾಡಿದ ಆಕ್ಟಿಂಗ್ ನೋಡಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಗಳೇ ಇವಳಿಗೆ ಕಾಲ್ ಮಾಡ್ತಾ ಇದ್ದಾರೆ. ಅಕ್ಕ, ನೀನು ಆಕ್ಟಿಂಗ್ ನ ಎಲ್ಲಿ ಕಲ್ತ್ಕೊಂಡೆ? ಸ್ವಲ್ಪ ನಮ್ಮ ಹೀರೋಯಿನ್ ಗಳಿಗೂ ಆಕ್ಟಿಂಗ್ ನ ಹೇಳ್ಕೊಡು ಅಂತ ಇವಳ ಪರ್ಫಾರ್ಮೆನ್ಸ್ ನೋಡಿದವರೆಲ್ಲ ಕೇಳ್ತಾ ಇದ್ದಾರೆ. ಹೀಗೆ ಇವಳ ಆಕ್ಟಿಂಗ್ ಗೆ ಆಸ್ಕರ್ ಕೊಟ್ರು ಕಡಿಮೆ ಅಂತಾನೆ ಹೇಳ್ಬೇಕು. ಇದೇ ತಿಂಗಳ ಏಪ್ರಿಲ್ 7ರಂದು ಮಧ್ಯರಾತ್ರಿ ಸುಮಾರು 1:30 ಆ ಟೈಮಲ್ಲಿ ನನ್ನ ಗಂಡನನ್ನ ಯಾರೋ ಕಳ್ಳರು ಸಾಯಿಸಿ ಬಿಟ್ಟಿದ್ದಾರೆ ಅಂತ ಈ ಪ್ರಿಯಾಂಕಾ ಪುರೋಹಿತ್ ಅನ್ನೋಳು ಕಣ್ಣೀರು ಹಾಕ್ತಾ ಮನೆಯಲ್ಲಿ ಕಿರುಚಾಡ್ತಿದ್ಲು. ಅಷ್ಟೊತ್ತಿನಲ್ಲಿ ಆ ಗ್ರಾಮದ ಜನರೆಲ್ಲ ಗಾಢ ನಿದ್ರೆಗೆ ಜಾರಿದ್ರು. ಆದ್ರೆ ಪ್ರಿಯಾಂಕಾ ಆರ್ತನಾದ ಕೇಳಿದ ಅಕ್ಕಪಕ್ಕದ ಮನೆಯಲ್ಲಿದ್ದ ಅತ್ತೆ ಮಾವ ಹಾಗೂ ಮೈದುನನ ಕುಟುಂಬದವರು ಎಚ್ಚರಗೊಂಡು ಇವಳ ಮನೆಗೆ ಧಾವಿಸಿದ್ರು. ಮನೆಯ ಒಳಗೆ ಹೋಗಿ ನೋಡಿದಾಗ ಪ್ರಿಯಾಂಕಾ ಹೇಳಿದಂತೆ ಇವಳ ಗಂಡ ಪುರೋಹಿತ್ ದೇವಕೃಷ್ಣನ ಕ್ರೂರವಾಗಿ ಕೊಲೆ ಮಾಡಿದ್ರು. ತಲೆಗೆ ಹೊಡೆದ ಪರಿಣಾಮ ತೀವ್ರ ರಕ್ತಸ್ರಾವವಾಗಿ ಕೃಷ್ಣ ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ದ. ಬೆಡ್ರೂಮ್ ಪೂರ್ತಿ ರಕ್ತ ಸಿಕ್ತವಾಗಿತ್ತು. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ರು. ಪೊಲೀಸರು ಬರ್ತಿದ್ದಂತೆ ಪ್ರಿಯಾಂಕಾ ಕಣ್ಣೀರು ಹಾಕ್ತಾ ಮನೆಯಲ್ಲಿ ಓಡಾಡ್ತಿದ್ಲು. ನನ್ನ ಗಂಡನನ್ನ ಅನ್ಯಾಯವಾಗಿ ಕೊಂದಿದ್ದಾರೆ ಅಂತ ಪ್ರಿಯಾಂಕಾ ಕಣ್ಣೀರು ಹಾಕ್ತಿದ್ಲು. ಆಗ ಪೊಲೀಸರು ಏನು ನಡೆಯಿತು ಅಂತ ಕೇಳಿದ್ದಕ್ಕೆ ಪ್ರಿಯಾಂಕಾ ನಡೆದ ಘಟನೆ ವಿವರಿಸೋಕೆ ಶುರು ಮಾಡಿದ್ಲು. ರಾತ್ರಿ 1 ಗಂಟೆ ಸುಮಾರಿಗೆ ನಮ್ಮ ಮನೆಗೆ ಕಳ್ಳರು ಬಂದಿದ್ರು. ಬೆಡ್ರೂಮ್ಗೆ ಬಂದವರು ಒಡವೆ ಎಲ್ಲಿ ಅಂತ ಕೇಳಿದ್ರು. ಇದಕ್ಕೆ ನನ್ನ ಗಂಡ ಹೇಳಿರ್ಲಿಲ್ಲ. ಆಗ ನನ್ನ ಕೈನ ಕಟ್ಟಿ ಹಾಕಿ ನನ್ನ ಗಂಡನನ್ನ ಅತಿ ಕ್ರೂರವಾಗಿ ಹೊಡೆದು ಕೊಲೆ ಮಾಡಿದ್ರು. ಬಳಿಕ 3.5 ಲಕ್ಷದ ಚಿನ್ನಾಭರಣಗಳನ್ನ ದೋಚ್ಕೊಂಡು ಪರಾರಿಯಾದ್ರು ಅಂತ ಪ್ರಿಯಾಂಕಾ ಪೊಲೀಸರ ಮುಂದೆ ಹೇಳಿದ್ಲು. ಮನೆಯಲ್ಲಿದ್ದ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಬೀರುವಿನ ಬಾಗಿಲು ಕೂಡ ತೆಗೆದು ಹಾಕಲಾಗಿತ್ತು. ಇದರಿಂದ ಕಳ್ಳರೆ ಕೃಷ್ಣನನ್ನ ಸಾಯಿಸಿದ್ದಾರೆ ಅಂತ ಪ್ರಿಯಾಂಕಾ ಹೇಳಿದ ಮಾತನ್ನೇ ಎಲ್ಲರೂ ನಂಬಿದ್ರು. ಪೊಲೀಸರು ಪುರೋಹಿತ್ ದೇವಕೃಷ್ಣ ಮೃತದೇಹವನ್ನ ವಶಪಡಿಸಿಕೊಂಡು ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು. ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರಿಸಿದ್ರು. ತನ್ನ ಗಂಡ ಸಾವನ್ನಪ್ತಿದ್ದಂತೆ ಪ್ರಿಯಾಂಕಾ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಒಂದು ಗುಟುಕು ನೀರನ್ನ ಸಹ ಕುಡಿಯದೆ ಗಂಡನ ಮರಣದ ಶೋಕ ಸಾಗರದಲ್ಲಿ ಮುಳುಗಿ ತೇಲ್ತಿದ್ಲು. ಇದರಿಂದ ಇವಳು ಹೇಳಿದ ಮಾತನ್ನೇ ಎಲ್ರು ನಿಜ ಅಂತ ನಂಬಿದ್ರು. ಇವಳ ಕಣ್ಣೀರು ನೋಡಿ ಎಲ್ರು ಅಯ್ಯೋ ಪಾಪ ಅಂತ ಸಿಂಪತಿ ತೋರಿಸಿದ್ರು. ಕೃಷ್ಣ ಕೊಲೆಯಾದ 3ನೇ ದಿನ ಪೊಲೀಸರು ಪ್ರಿಯಾಂಕಾ ಮನೆಗೆ ಮತ್ತೆ ಎಂಟ್ರಿ ಕೊಟ್ಟಿದ್ರು. ಹೀಗೆ ವಾಪಸ್ ಬಂದವರು ಮನೆಯಲ್ಲಿ ಯಾವೆಲ್ಲ ಒಡವೆ ಮಿಸ್ ಆಗಿದೆ ಅಂತ ಒಂದು ಲಿಸ್ಟ್ ನ ರೆಡಿ ಮಾಡ್ಕೊಂಡು ಬಂದಿದ್ರು. ಮನೆಯಲ್ಲಿದ್ದ ಅಳಿದುಳಿದ ಒಡವೆ ಎನ್ನೆಲ್ಲ ಹೊರಗೆ ತೆಗೆಸಿದ್ರು. ಆಗ ಪ್ರಿಯಾಂಕಾ ಯಾವೆಲ್ಲ ಒಡವೆ ಮಿಸ್ ಆಗಿದೆ ಅಂತ ಹೇಳಿದ್ಲು ಆ ಎಲ್ಲಾ ಒಡವೆಗಳು ಬೀರುವಿನಲ್ಲೇ ಇದ್ವು. ಆಗ ಪೊಲೀಸರು ನೀವು ಹೇಳಿದ ಒಡವೆಗಳೆಲ್ಲ ಇಲ್ಲೇ ಇದೆಯಲ್ಲ ಅಂತ ಪ್ರಿಯಾಂಕಾನ ಪ್ರಶ್ನೆ ಮಾಡಿದ್ರು. ಇದರಿಂದ ಪ್ರಿಯಾಂಕಾ ಕಳ್ಳರು ಕದ್ದಿದ್ದು ಇದಲ್ಲ, ಬೇರೆ ಒಡವೆ ಅಂತ ಹೇಳಿ ಪೊಲೀಸರನ್ನೇ ಯಾಮಾರಿಸೋಕೆ ನೋಡಿದ್ಲು. ಇಂತಹದ್ದೇ ಇನ್ನೊಂದು ಚೈನ್ ಮಿಸ್ ಆಗಿದೆ ಅಂತ ಪೊಲೀಸರಿಗೆ ಪ್ರಿಯಾಂಕಾ ಹೇಳಿದ್ಲು. ಇದೇ ಟೈಮಲ್ಲಿ ಕೊಲೆಯಾಗಿದ್ದ ದೇವಕೃಷ್ಣ ಸಹೋದರಿ ಎಲ್ಲಾ ಒಡವೆಗಳು ಹಾಗೆ ಇದೆ, ಯಾವುದು ಕಳ್ಳತನವಾಗಿಲ್ಲ ಅಂತ ಪೊಲೀಸರಿಗೆ ಹೇಳಿದ್ಲು. ಇದರಿಂದ ಪ್ರಿಯಾಂಕಾ ಪೊಲೀಸರ ಮುಂದೆ ತಡಬಡಾಯಿಸೋಕೆ ಶುರು ಮಾಡಿದ್ಲು. ಮಾತು ಬದಲಿಸೋಕೆ ನೋಡಿದ್ಲು. ಅಷ್ಟರಲ್ಲಾಗ್ಲೇ ಪ್ರಿಯಾಂಕಾ ಫೋನ್ ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಜೊತೆಗೆ ಇವಳ ಗಂಡನ ಫೋನ್ ನ ಕೂಡ ಪೊಲೀಸರು ಸೀಸ್ ಮಾಡಿದ್ರು. ಪ್ರಿಯಾಂಕಾ ಫೋನ್ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಿದಾಗ ಗಂಡನ ಕೊಲೆಗೂ ಮುನ್ನ ಒಬ್ಬ ವ್ಯಕ್ತಿಗೆ ಮೆಸೇಜ್ ಮಾಡಿರೋದು ಗೊತ್ತಾಗಿತ್ತು. ಅವನ ಹೆಸರು ಕಮಲೇಶ್ ಪುರೋಹಿತ್ ಅಂತ. ಅವನ ಜೊತೆ ಕೃಷ್ಣ ಕೊಲೆ ನಡೆದ ದಿನ ಪ್ರಿಯಾಂಕಾ 3 ಸಲ ಫೋನ್ ನಲ್ಲಿ ಮಾತಾಡಿದ್ಲು. ಆಗ್ಲೇ ಪೊಲೀಸರು ಇವಳ ಫೋನ್ ನ ಡೀಪ್ ಆಗಿ ಚೆಕ್ ಮಾಡಿದಾಗ ಇವಳ ಫೋನ್ ಗ್ಯಾಲರಿಯಲ್ಲಿ ಕಮಲೇಶ್ ಅನ್ನೋನ ಜೊತೆ ನಡೆಸಿದ ಕಾಮಕೇಳಿಯ ಕಡುನೀಲಿ ಚಿತ್ರಗಳು ಪೊಲೀಸರ ಕಣ್ಣಿಗೆ ಬಿದ್ದಿತ್ತು. ಇದರಿಂದ ಪೊಲೀಸರು ಪ್ರಿಯಾಂಕಾನ ತಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಕೆ ಮುಂದಾಗಿದ್ರು. ಆಗ ಪ್ರಿಯಾಂಕಾ ಕಡೆ ಬಂಧುಗಳು ಪೊಲೀಸರನ್ನ ಅಡ್ಡಗಟ್ಟಿದ್ರು. ಗಂಡ ಸತ್ತು ಇನ್ನು 3 ದಿನ ಕೂಡ ಆಗಿಲ್ಲ, ಗಂಡನ ತಿಥಿ ಮಾಡಿ ಅವಳು ಪಿಂಡ ಇಡಬೇಕು, ಮನೆಯಲ್ಲಿ ಬೇರೆ ಕೆಲಸಗಳಿವೆ, ಹೀಗಾಗಿ 1 ವಾರದ ಬಳಿಕ ಪ್ರಿಯಾಂಕಾ ಸ್ಟೇಷನ್ಗೆ ಬರ್ತಾಳೆ ಅಂತ ಹೇಳಿದ್ರು. ಆಗ ಪೊಲೀಸರು ಪ್ರಿಯಾಂಕಾನ ಕೂಡಲೇ ವಾಪಸ್ ಮನೆಗೆ ಕಳಿಸೋದಾಗಿ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು. ಹೀಗೆ ಇವಳನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ ಪೊಲೀಸರು ಇವಳ ಫೋನ್ ಚಾಟಿಂಗ್ ನಲ್ಲಿದ್ದ ಹಸಿ ಬಿಸಿ ಮೆಸೇಜ್ ಗಳನ್ನ ಇವಳ ಮುಂದೆನೆ ಇಟ್ಟು ಪ್ರಶ್ನಿಸಿದ್ರು. ಆಗ ಇವಳ ನಿಜವಾದ ಬಂಡವಾಳ ಬಯಲಾಗಿತ್ತು. ಗಂಡ ಕೊಲೆಯಾದ ದಿನ ಪ್ರಿಯಾಂಕಾ ಕಣ್ಣೀರು ಹಾಕ್ತಾ ಗೋಳಾಡ್ತಾ ಇದ್ದಿದ್ದು ನೋಡಿನೇ ಪೊಲೀಸರಿಗೆ ಅನುಮಾನ ಬಂದಿತ್ತು. ಇವಳೇ ಗಂಡನನ್ನ ಕೊಲೆ ಮಾಡಿಸಿರಬಹುದು ಅಂತ ಪೊಲೀಸರು ಅನುಮಾನಿಸಿದ್ರು. ಪ್ರಾಣಕ್ಕಿಂತ ಹೆಚ್ಚಾಗಿ ಗಂಡನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದವಳೆ ಗಂಡನ ಪ್ರಾಣವನ್ನ ತೆಗೆದಿದ್ಲು. ಈ ವಿಚಾರ ಗೊತ್ತಾಗ್ತಿದ್ದಂತೆ ಎಲ್ಲರೂ ಶಾಕ್ ಆಗಿ ಹೋಗಿದ್ರು.
ಗೋಂದಿಕೇಡ ಗ್ರಾಮಕ್ಕೆ ಸೇರಿದ ಪುರೋಹಿತ್ ದೇವಕೃಷ್ಣ ಹಾಗೂ ಪ್ರಿಯಾಂಕಾಗೆ ಮದುವೆಯಾಗಿ 12 ವರ್ಷಗಳಾಗಿತ್ತು. ಆಗ ಪ್ರಿಯಾಂಕಾಗೆ ಜಸ್ಟ್ 15 ವರ್ಷ ವಯಸ್ಸಷ್ಟೇ. 2019ರವರೆಗೂ ಇವರ ಸಂಸಾರ ಜೀವನ ಹಾಯಾಗಿ ಸಾಗಿತ್ತು. ಆದ್ರೆ ಆಗ್ಲೇ ಪ್ರಿಯಾಂಕಾಗೆ ತನ್ನ ಗಂಡ ಕಪ್ಪಗಿದ್ದಾನೆ, ಅವನು ನೋಡೋಕೆ ಚೆನ್ನಾಗಿಲ್ಲ ಅನ್ನೋ ಭಾವನೆ ಮೂಡಿತ್ತು. ಇದೇ ವಿಚಾರಕ್ಕೆ ಪ್ರಿಯಾಂಕಾ ಗಂಡನ ಹತ್ರ ಪ್ರತಿ ಸಲ ಜಗಳ ತೆಗೀತಿದ್ಲು. ನಾನು ನೋಡೋಕೆ ಚೆನ್ನಾಗಿದ್ದೀನಿ, ಆದ್ರೆ ನೀನು ಚೆನ್ನಾಗಿಲ್ಲ ಅಂತ ಪ್ರತಿದಿನ ಕ್ಯಾತೆ ತೆಗೀತಿದ್ಲು. ಅಲ್ಲದೆ ನನ್ನ ಮುಟ್ಟಿದ್ರೆ ಸಾಕು ನೀನು ಕೈ ತೊಳ್ಕೋಬೇಕು ಅಂತ ಗಂಡನನ್ನ ಹೀಯಾಳಿಸ್ತಿದ್ಲು. ಆದ್ರೆ ಗಂಡ ಕೃಷ್ಣ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿರ್ಲಿಲ್ಲ. ಹೆಂಡತಿ ಎಷ್ಟೇ ಮಾತಾಡಿದ್ರು ಕೃಷ್ಣ ಪ್ರಿಯಾಂಕಾನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ. ಸ್ವಂತ ಮನೆ, ಕೈ ತುಂಬಾ ಹಣ ಕೂಡ ಓಡಾಡ್ತಿದ್ರಿಂದ ಪ್ರಿಯಾಂಕಾಗೆ ಯಾವುದರ ಕೊರತೆಯೂ ಇರಲಿಲ್ಲ. ಆದ್ರೂ ಇವಳಿಗೆ ದಿನೇ ದಿನೇ ತನ್ನ ಬ್ಯೂಟಿ ಮೇಲೆ ವ್ಯಾಮೋಹ ಹೆಚ್ಚಾಗಿತ್ತು. ಆಗ್ಲೇ ಇವಳು ಇನ್ಸ್ಟಾಗ್ರಾಮ್ ನಲ್ಲಿ ತನ್ನ ಬ್ಯೂಟಿಯನ್ನ ಬೇರೆಯವರಿಗೂ ತೋರಿಸೋಕೆ ಶುರು ಮಾಡಿದ್ಲು. ದಿನಕ್ಕೊಂದು ಸೀರೆ ಉಟ್ಕೊಂಡು ಸೊಂಟ ಕಾಣೋ ಹಾಗೆ ಫೋಟೋಗಳನ್ನ ಹಾಕ್ತಾ ರೀಲ್ಸ್ ಮಾಡ್ಕೊಂಡು ಎಲ್ಲರ ಕಣ್ಣು ಕುಕ್ಕುವಂತೆ ಓಡಾಡ್ತಿದ್ಲು. ಇದರಿಂದ ಕೃಷ್ಣ ಬಂಧುಗಳು ಇವನನ್ನ ಎಚ್ಚರಿಸೋಕೆ ಶುರು ಮಾಡಿದ್ರು. ನಿನ್ನ ಹೆಂಡತಿಯನ್ನ ಸ್ವಲ್ಪ ಕಂಟ್ರೋಲ್ ನಲ್ಲಿ ಇಟ್ಕೋ, ಅವಳ ಬ್ಯೂಟಿನ ನೀನು ನೋಡಿದ್ರೆ ಸಾಕು, ಊರವರೆಲ್ಲ ನೋಡೋದು ಬೇಡ ಅಂತ ಕೃಷ್ಣನ ಎಚ್ಚರಿಸಿದ್ರು. ಆದ್ರೆ ಗಂಡ ಹೇಳಿದ್ರು ಕೂಡ ಇವಳು ಇನ್ನಷ್ಟು ಅತಿ ಮಾಡೋಕೆ ಶುರು ಮಾಡಿದ್ಲು. ತನ್ನ ಗ್ರಾಮದಲ್ಲಿ ತೊಡೆಗಳು ಕಾಣೋ ಹಾಗೆ ಚಡ್ಡಿಗಳನ್ನ ಹಾಕೊಂಡು ಓಡಾಡೋಕೆ ಶುರು ಮಾಡಿದ್ಲು. ಅಲ್ಲಿವರೆಗೂ ಇವರಿಗೆ ಊರಲ್ಲಿ ಒಂದು ಗೌರವವಿತ್ತು. ಈಗ ಪ್ರಿಯಾಂಕಾ ತನ್ನ ಅಂಗಸೌಷ್ಠವನ್ನ ಊರವರ ಮುಂದೆ ತೋರಿಸೋ ಮೂಲಕ ಅದನ್ನ ಸಹ ಕಳೆದು ಬಿಟ್ಟಿದ್ಲು. ಇದನ್ನ ಗಂಡ ಪ್ರಶ್ನಿಸಿದಾಗ್ಲೆಲ್ಲ ಪ್ರಿಯಾಂಕಾ ಗಂಡನ ವಿರುದ್ಧವೇ ತಿರುಗಿ ಬೀಳ್ತಿದ್ಲು. ಕಳೆದ 6 ವರ್ಷಗಳ ಹಿಂದೆ ಮದುವೆಯೊಂದರಲ್ಲಿ ದೂರದ ಬಂಧುವಾಗಿದ್ದ ಕಮಲೇಶ್ ಪುರೋಹಿತ್ ಅನ್ನೋನು ಪ್ರಿಯಾಂಕಾಗೆ ಪರಿಚಯವಾಗಿದ್ದ. ಅಂದು ಇವರಿಬ್ಬರ ನಡುವಿನ ಭೇಟಿ ಕಣ್ಣು ಬೆರೆತು ಅಲ್ಲಿಂದ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗುವ ಹಂತಕ್ಕೆ ಬಂದಿತ್ತು. ಕೊರೋನಾ ಶುರುವಾಗೋಕ್ಕೂ ಮೊದಲೇ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾಗಿತ್ತು. ಗಂಡನ ಕಣ್ಣು ತಪ್ಪಿಸಿ ಪ್ರಿಯಾಂಕಾ ಏನೋ ಒಂದು ನೆಪ ಹೇಳಿ ಹೊರಗೆ ಹೋಗಿ ಕಮಲೇಶ್ನ ಜೊತೆ ಕಾಮಕೇಳಿ ನಡೆಸಿ ಬರ್ತಿದ್ಲು. ಕೆಲವೊಂದು ಸಲ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಕಮಲೇಶನ ಜೊತೆ ಹೋಗಿ ಅವನ ಕಾಮಕಷಾಯವನ್ನ ತೃಪ್ತಿಯಾಗುವಷ್ಟು ಕುಡಿದು ಮನೆಗೆ ಬರ್ತಿದ್ಲು. ಇವನ ಗುಂಗಲ್ಲಿ ಬಿದ್ದ ಪ್ರಿಯಾಂಕಾ ಗಂಡ ಹಾಗೂ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡೋಕೆ ಶುರು ಮಾಡಿದ್ಲು. ದಿನ ಗಂಡನನ್ನ ಹೀಯಾಳಿಸ್ತಿದ್ರು. ಇವನು ಮಾನ ಮರ್ಯಾದೆಗೆ ಹೆದರಿಕೊಂಡು ಏನೊಂದು ಮಾತನಾಡದೆ ಸುಮ್ಮನಿರ್ತಿದ್ದ. ಹೀಗಾಗಿನೇ ಪ್ರಿಯಾಂಕಾ ಮತ್ತೆ ಕಮಲೇಶನ ಅಕ್ರಮ ಸಂಬಂಧ 6 ವರ್ಷಗಳವರೆಗೂ ಹಾಯಾಗಿ ಸಾಗಿತ್ತು. ಆಗಾಗ ಪ್ರಿಯಾಂಕಾ ಗಂಡನ ಹತ್ರ ಜಗಳ ಮಾಡ್ಕೊಂಡು ತವರು ಮನೆಗೂ ಹೋಗಿ ಬಿಡ್ತಿದ್ಲು. ಹೀಗೆ ಒಂದು ದಿನ ಪ್ರಿಯಾಂಕಾ ಗಂಡನ ಮೇಲೆ ಜಗಳ ಮಾಡ್ಕೊಂಡು ತವರು ಮನೆಗೆ ಹೋಗಿದ್ಲು. ಗಂಡ ಕೃಷ್ಣ ಇವಳನ್ನ ಕರ್ಕೊಂಡು ಬರೋಕೆ ಅಂತ ಹೋದವನು ಪ್ರಿಯಾಂಕಾ ಮನೆ ಬಾಗಿಲನ್ನ ಬಡದಿದ್ದ. ಪ್ರಿಯಾಂಕಾ ಅರ್ಧ ಸುಲಿದ ಬಾಳೆಹಣ್ಣಿನಂತೆ ಸೀರೆಯನ್ನು ಉಟ್ಕೊಂಡು ಬಾಗಿಲು ತೆಗೆದಿದ್ಲು. ಜೊತೆಗೆ ಕಮಲೇಶ್ ಕೂಡ ಟವಲ್ ಸುತ್ಕೊಂಡು ಹಿಂದೆನೆ ಬಂದಿದ್ದ. ಆಗ ಪ್ರಿಯಾಂಕಾ ಗಂಡ ಕೃಷ್ಣ ಇವನು ಯಾರು ಅಂತ ಕೇಳಿದ್ದಕ್ಕೆ ಇದು ನಿನಗೆ ಸಂಬಂಧಪಟ್ಟ ವಿಷಯವಲ್ಲ ಅಂತ ಪ್ರಿಯಾಂಕಾ ಕೂಗಾಡಿದ್ಲು. ಮೊದಲು ನೀನು ಇಲ್ಲಿಂದ ಹೊರಟು ಹೋಗು ಅಂತ ಗಂಡನನ್ನೇ ದಬಾಯಿಸಿದ್ಲು. ಆದ್ರೆ ಕೃಷ್ಣ ಮನೆಯೊಳಗೆ ನುಗ್ಗಿ ಬಂದಿದ್ದ. ಆಗ ಇವರ ಕಾಮದಾಟಕ್ಕೆ ಸಾಕ್ಷಿಯಾಗಿ ಪ್ರಿಯಾಂಕಾ ಕಳಚಿ ಬಿಸಾಡಿದ್ದ ಕಾಚಾ ಹಾಗೂ ಬ್ರಾ ಬೆಡ್ರೂಮ್ ಅಲ್ಲಿ ಅನಾಥವಾಗಿ ಬಿದ್ದಿತ್ತು. ಇದನ್ನು ನೋಡಿದ ಕೃಷ್ಣ ರೋಷಾವೇಶಗೊಳ್ತಿದ್ದಂತೆ ಕಮಲೇಶ್ ಅಲ್ಲಿಂದ ಕಾಲ್ ಕಿತ್ತಿದ್ದ. ಇತ್ತ ಪ್ರಿಯಾಂಕಾನ ಹಿಡ್ಕೊಂಡು ನಾಯಿಗೆ ಹೊಡೆದಂತೆ ಹೊಡೆದಿದ್ದ. ಹೆಂಡತಿ ಆಡ್ತಿದ್ದ ಕಾಮದಾಟವನ್ನ ನೋಡಿ ಇದೇನು ಅಂತ ಪ್ರಶ್ನಿಸಿದ್ದ. ಇವಳ ಫೋನ್ ಚೆಕ್ ಮಾಡಿದಾಗ ಕಳೆದ 6 ವರ್ಷಗಳಿಂದ ಇವಳು ಪ್ರಿಯಕರನ ಜೊತೆ ಆಡ್ತಿದ್ದ ರಾಸಲೀಲೆಗಳು ಬಯಲಾಗಿತ್ತು. ಆದ್ರೂ ಕೂಡ ಕೃಷ್ಣ ಏನೊಂದು ಮಾತನಾಡದೆ ಹೆಂಡತಿ ಮಾಡಿದ ತಪ್ಪನ್ನ ದೊಡ್ಡ ಮನಸ್ಸಿನಿಂದ ಕ್ಷಮಿಸಿದ್ದ. ಆದ್ರೆ ಇದನ್ನೇ ಪ್ರಿಯಾಂಕಾ ಅಡ್ವಾಂಟೇಜ್ ಆಗಿ ತಗೊಂಡಿದ್ಲು. ಕೃಷ್ಣ ಬಂಧು ಬಳಗದವರೆಲ್ಲರ ಜೊತೆ ದೊಡ್ಡದಾಗಿ ಗಲಾಟೆ ಮಾಡಿ ಪ್ರಿಯಾಂಕಾ ಮಂಚದಾಟವನ್ನ ಬಟಾಬಯಲು ಮಾಡಿದ್ದ. ಅಂದಿನಿಂದ ಪ್ರಿಯಾಂಕಾಗೆ ಪ್ರಿಯಕರನನ್ನ ಮೀಟ್ ಆಗೋಕೆ ಸಾಧ್ಯವಾಗದೆ ಒದ್ದಾಡಿ ಹೋಗಿದ್ಲು. ತಿಂಗಳಿಗೆ ಒಂದು ಸಲ ಮೀಟ್ ಆಗೋದು ಸಹ ಕಷ್ಟವಾಗಿತ್ತು. ಇದರಿಂದ ತನ್ನ ಸುಖಕ್ಕೆ ಅಡ್ಡವಾಗಿರೋ ಅಮಾಯಕ ಗಂಡನನ್ನ ಕೊಲೆ ಮಾಡೋದು ಒಂದೇ ದಾರಿ ಅಂತ ಪ್ರಿಯಾಂಕಾ ನಿರ್ಧರಿಸಿದ್ಲು. ಆದ್ರೆ ಮಾಮೂಲಿಯಾಗಿ ಕೊಲೆ ಮಾಡದೆ ಕಳ್ಳತನಕ್ಕೆ ಬಂದವರು ಕೊಲೆ ಮಾಡಿದಂತೆ ಇರೋ ಹಾಗೆ ಪ್ರಿಯಾಂಕಾ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡಿದ್ಲು. ಗಂಡನ ಕೊಲೆ ವಿಚಾರವನ್ನ ಪ್ರಿಯಕರ ಕಮಲೇಶ್ಗೆ ಪ್ರಿಯಾಂಕಾ ಹೇಳ್ತಿದ್ದಂತೆ ಇವನು ಸಹ ಕೊಲೆಗೆ ಸರಿ ಎಂದಿದ್ದ. ತನ್ನ ಹತ್ತಿರದ ಸಂಬಂಧಿಯಾಗಿದ್ದ ಸುರೇಂದ್ರ ಭಟ್ ಅನ್ನೋನ ಜೊತೆ ಸೇರ್ಕೊಂಡು ಕೊಲೆಗೆ ಮುಂದಾಗಿದ್ದ. 1 ಲಕ್ಷಕ್ಕೆ ಡೀಲ್ ಮಾಡಿಕೊಂಡು ಕೃಷ್ಣ ಕೊಲೆಗೆ ಪ್ಲಾನ್ ಹಾಕಿದ್ದ. ನೀನು ಕೊಲೆ ಮಾಡಬೇಡ, ಕೊಲೆಗೆ ಸಹಾಯ ಮಾಡಿದ್ರೆ ಸಾಕು ಅಂತ ಹೇಳಿ 50,000 ಅಡ್ವಾನ್ಸ್ ನ ಸಹ ಕೊಟ್ಟಿದ್ದ. ಪ್ಲಾನ್ ಸಕ್ಸಸ್ ಆದ್ರೆ 2 ಲಕ್ಷ ಹಣ ಕೊಡೋದಾಗಿ ಹೇಳಿದ್ದ. ಇದಕ್ಕೆ ಸುರೇಂದ್ರ ಸರಿ ಅಂತ ಒಪ್ಕೊಂಡಿದ್ದ. ಇದೇ ತಿಂಗಳ 7ನೇ ತಾರೀಕು ಕೃಷ್ಣ ತನ್ನ ಕೆಲಸವನ್ನ ಮುಗಿಸಿ
ಮುಗಿಸಿಕೊಂಡು ಮನೆಗೆ ಬಂದಿದ್ದ. ಎಂದಿನಂತೆ ಊಟ ಮಾಡಿ ಬೆಡ್ರೂಮ್ ನ ಸೇರ್ಕೊಂಡಿದ್ದ. ಪ್ರಿಯಾಂಕಾ ಕಿಚನ್ ಗೆ ಹೋಗಿ ಕೆಲಸ ಮಾಡ್ತಿದ್ದವಳಂತೆ ನಾಟಕ ಮಾಡ್ತಿದ್ದವಳು ಪ್ರಿಯಕರನಿಗೆ ಮೆಸೇಜ್ ಮಾಡಿ ನಾನು ಬಾಗಿಲನ್ನ ತೆಗೆದಿಡ್ತೀನಿ, ರಾತ್ರಿ 1 ಗಂಟೆ ಮೇಲೆ ಮನೆಗೆ ಬರುವಂತೆ ಮೆಸೇಜ್ ಮಾಡಿದ್ಲು. ಅಂದು ಮಧ್ಯರಾತ್ರಿ 1 ಗಂಟೆ ಸುಮಾರಿನಲ್ಲಿ ಊರಿನ ಹೊರಗೆ ಬೈಕ್ ನಿಲ್ಲಿಸಿದ್ದ ಕಮಲೇಶ್ ಹಾಗೂ ಸುರೇಂದ್ರ ಪ್ರಿಯಾಂಕಾ ಮನೆಗೆ ಬಂದಿದ್ರು. ಅಲ್ಲಿಗಾಗ್ಲೇ ಪ್ರಿಯಾಂಕಾ ಮನೆ ಬಾಗಿಲನ್ನ ತೆಗೆದಿಟ್ಟಿದ್ಲು. ಇವರು ಸೀದಾ ಮನೆ ಒಳಗೆ ಬಂದವರು ಬೆಡ್ರೂಮ್ ನಲ್ಲಿ ಮಲಗಿದ್ದ ಕೃಷ್ಣ ತಲೆಗೆ ಬಲವಾಗಿ ಹೊಡೆದಿದ್ರು. ಹೀಗೆ ಹೊಡೆಯುತ್ತಿದ್ದಂತೆ ಕೃಷ್ಣ ಪ್ರಾಣ ಪಕ್ಷಿ ಒಂದೇ ಏಟಿಗೆ ಹಾರಿ ಹೋಗಿತ್ತು. ಬಳಿಕ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿದ್ರು. ಪ್ರಿಯಾಂಕಾ ಬೀರುವಿನಲ್ಲಿದ್ದ ಒಡವೆಯನ್ನೆಲ್ಲ ಬಚ್ಚಿಟ್ಟಿದ್ಲು. ಇವಳ ಕೈಗಳನ್ನ ತನ್ನ ಪ್ರಿಯಕರನೇ ಕಟ್ಟಿ ಹಾಕಿದ್ದ. ಇದಾದ ನಂತರ ಇವರು ಮನೆಯಿಂದ ಹೋಗ್ತಿದ್ದಂತೆ ಪ್ರಿಯಾಂಕಾ ಕಿರುಚಾಡ್ತಾ ನಾಟಕವಾಡೋಕೆ ಶುರು ಮಾಡಿದ್ಲು. ಆದ್ರೆ ಪೊಲೀಸರು ಮೊದಲ ದಿನವೇ ಇವಳ ಓವರ್ ಆಕ್ಟಿಂಗ್ ನೋಡಿ ಇವಳೇ ಕೊಲೆ ಮಾಡಿಸಿರಬಹುದು ಅಂತ ಅನುಮಾನ ಪಟ್ಟಿದ್ರು. ಆದ್ರೆ ಸಾಕ್ಷ್ಯಾಧಾರಗಳು ಸಿಗ್ಲಿ ಅಂತ ಸುಮ್ಮನಾಗಿದ್ರು. ಇವಳ ಫೋನ್ ನ ಪೊಲೀಸರು ಚೆಕ್ ಮಾಡಿದಾಗಲೇ ಗಂಡನ ಕೊಲೆ ರಹಸ್ಯ ಬಯಲಾಗಿತ್ತು. ಪ್ರಿಯಾಂಕಾ ಕಮಲೇಶನ ಜೊತೆ ನಡೆಸಿದ ಕಾಮಕಷಾಯದ ಆಟಗಳು ಬಟಾ ಬಯಲಾಗಿದ್ವು. ಕೊನೆಗೆ ಪೊಲೀಸರು ಇವಳ ಜೊತೆಗೆ ಇವಳ ಪ್ರಿಯಕರ ಕಮಲೇಶ್ನ ಸಹ ಅರೆಸ್ಟ್ ಮಾಡಿದ್ರು. ಸುರೇಂದ್ರ ಸದ್ಯಕ್ಕೆ ಪರಾರಿಯಲ್ಲಿದ್ದು ಅವನಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಇನ್ನು ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.